ಮೆಟ್ರೋ ಕಾಯಿನ್ ಆ ಕಡೆ ಬಿದ್ದೈತಲ್ಲ ಗೈಸ್, ಏನ್ ಮಾಡೋದು? ಎಲ್ಲ ಗೈಸ್ ಇವಾಗ ಡೇ 38 ಬೆಳಗ್ಗೆ ಪಟಾದ ರೆಡಿಯಾಗಿ ಅಂಗಡಿ ಕಡೆ ಹೊಲ್ಟೆ. ಅಂಗಡಿಗೆ ಹೋಗಿದ ತಕ್ಷಣ ಟೀ ಕೊಡ್ದಾದ್ಮೇಲೆ ಅದಾದ್ಮೇಲೆ ಪ್ರವೀಣ್ ಬ್ರೋ ಬಂದಿದ್ರು. ಅದಾದ್ಮೇಲೆ ನಾನು ಪ್ರವೀಣ್ ಬ್ರೋ ಮತ್ತೆ ಅನ್ಶು ಹೋಗಿದ್ರು. ಎಲ್ಲ ಅಂದ್ರೆ ಊಟ ಎಲ್ಲ ಮುಗಿಸ್ಕೊಂಡೆ ಗೈಸ್. ಇವ್ರಿಬ್ರಿಗೂ ಬಾಯ್ ಅಂದಿ ನಾನು ಪ್ರವೀಣ್ ಬ್ರೋ ಮನೆ ಹತ್ರ ಹೋದೆ. ಅಲ್ಲಿ ಹೋಗಿದ ತಕ್ಷಣ ಅಂತವ್ರ ಸೈಲ್ ಇನ್ನು 5 ನಿಮಿಷ ಇರು ಬರ್ತೀನಿ ಅಂತ. 5 ನಿಮಿಷ ಅಂದ್ಬಿಡಿದ್ರೆ ಅರ್ಧ ಅವರ್ ಆಯ್ತು. ಗಾಡಿ ತಗೊಂಡು ನಾವು ಯಶವಂತಪುರ ಕಡೆ ಹೋಗ್ರಿ. ಅಲ್ಲಿ ಹೋಗಿದ ತಕ್ಷಣ ನೋಡಿ ಟ್ರಾಫಿಕ್ ಈ ತರ ಇತ್ತ, ಭಯಂಕರ ಆಗಿತ್ತು ಗೈಸ್, ಏನ್ ಮಾಡೋದು? ಅದಾದ್ಮೇಲೆ ಪಾರ್ಕಿಂಗ್ ಎಲ್ಲ ಮುಗಿಸ್ಕೊಂಡೆ ಗೈಸ್. ವಿಡಿಯೋ ಮಾಡೋ ಟೈಮ್ ಮೇಲೆ ನನ್ನ ಕೈಯಿಂದ ಕಾಯಿನ್ ಬಿದ್ದೋಗ್ಬಿಡದ. ಬಿದ್ದಿದಷ್ಟ ನಮ್ ರಿಯಾಕ್ಷನ್ ಈ ತರ ಇತ್ತು ಗೈಸ್. ತಿರ್ಗಾ ಅದಾದ್ಮೇಲೆ ಕೆಳಗಡೆ ಹೋಗಿ ಇನ್ನೊಂದು ಕಾಯಿನ್ ಈಸ್ಕೊಂಡೆ. ಅಷ್ಟೊತ್ತಿಗೆ ಕಾಯಿನ್ ಎಲ್ಲ ಈಸ್ಕೊಂಡಾದ್ಮೇಲೆ ನಮ್ಮ ಮೆಟ್ರೋ ಬಂತು ಗೈಸ್. ಮೆಟ್ರೋ ಬಂದಿದ ತಕ್ಷಣ ನಾವು ಏನು ಖಾಲಿ ಇರುತ್ತೆ, ಮಸ್ತಾಗಿ ಜನ ಇರ್ತಾರೆ ಅಂತ ನೋಡಿದ್ರೆ, ಅಲ್ಲಿ ಹೋಗಿದ ತಕ್ಷಣ ನೋಡ್ತಿದೀನಿ ಗೈಸ್, ಮೆಟ್ರೋದಲ್ಲಿ ಬಸ್ ತರನು ಇರುತ್ತಾ ಅಂತ ಅನ್ಕೊಂಡಿದ್ದಿಲ್ಲ. ಹಿಂಗೋ ಸದ್ಯ ಗೈಸ್ ಅಲ್ಲಿಂದ ಹಿಂಗೋ ಬಂದ್ರಿ, ರೀಚ್ ಆದ್ರಿ ಲೊಕೇಶನ್ ಹತ್ರ. ಲೇಟ್ ಹೋಗಿದ್ರಿ ನಾವು, ಒಂದು ಶೂಟ್ ಇತ್ತು ಅದೆಲ್ಲ ಮುಗಿಸ್ಕೊಳಕ್ಕೆ. ಶೂಟ್ ಹೋಗೋಕಿನ ಮುಂಚೆ ನಾವು ಫಸ್ಟ್ ಮಾಡಿದ್ದೇನಂದ್ರೆ ಊಟ ಮಾಡಿದ್ವಿ. ಊಟ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನಾವು ಲೊಕೇಶನ್ ಅಂತ ರೀಚ್ ಆದ್ರಿ. ಅಲ್ಲಿ ಹೋಗಿದ ತಕ್ಷಣ ನೋಡ್ತಿದ್ದೀನಿ ಗೈಸ್, ಎಂತ ಇತ್ತು ವೆರೈಟೀಸು. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಗೈಸ್ ಹೋಗೋ ದಾರಿಯಲ್ಲಿ ನಮ್ಮ ಆಟೋ ಅವರು ಸಿಕ್ಕಿದ್ರು, ಸೇಫ್ ಆಗಿ ಬಿಟ್ರು ಗೈಸ್ ನಮ್ಗೆ ಮೆಟ್ರೋ ಹತ್ರ. ಅದಾದ್ಮೇಲೆ ನಮ್ಮ ಪ್ರವೀಣ್ ಬ್ರೋದು ಬೆಸ್ಟ್ ಫ್ರೆಂಡ್ ಬಂದಿದ್ರು ನಮ್ಮ ಮಗಳಿಂದ. ಅವ್ರು ನಾನು ಮಸ್ತಾಗಿ ಹಾಯ್ ಹೆಲೋ ಅಂದಿ ನಾವು ವಾಪಸ್ ಮೆಟ್ರೋದಲ್ಲಿ ಹೋದ್ರಿ ಗೈಸ್. ಮೆಟ್ರೋಗೆ ಹೋಗಿದ ನೋಡ್ತಿದ್ದೀನಿ ಯಾವಾಗ ನೋಡು ಫೋನ್ ಅಲ್ಲೇ ಇರ್ತಾರಪ್ಪ ನಮ್ಮ ಪ್ರವೀಣ್ ಬ್ರೋ. ಅದಾದ್ಮೇಲೆ ಫೈನಲಿ ರೀಚ್ ಆದ್ರಿ ಗೈಸ್ 12 ಗಂಟೆ. ಇಲ್ಲಿಂದ ನಾವು ಹೋಗ್ತಿರೋದು ಸ್ಯಾಮ್ಸಮಿ ಬ್ರೋ ಮನೆಗೆ. ಅಲ್ಲಿ ಹೋಗಿದ ನೋಡ್ತಿದ್ದೀನಿ ಅವ್ರು ಡಿಯೋದಲ್ಲಿ ಅವ್ರು ಬೀಗ ಬಿಟ್ಟೆ ಹಂಗೆ ಇದ್ದಾರೆ. ಬೀಗ ಅಲ್ಲೇ ಗಾಡಿಯಲ್ಲಿ ಬಂದ್ಬಿಟ್ಟಿದ್ರು. ಅದಕ್ಕೆ ನಾವೇನ್ ಮಾಡೋದು ಅಂತ ಬಚ್ಕೊಂಡು ಇಕ್ಕಿದ್ರಿ. ಅದಾದ್ಮೇಲೆ ಅಲ್ಲಿ ಹೋಗಿ ನೋಡ್ತಿದ್ದೀನಿ ಚೇತನ್ ಮತ್ತೆ ನವಾಜ್ ಇದ್ರು. ಅದಾದ್ಮೇಲೆ ನೋಡ್ತಿದ್ದೀನಿ ನಮ್ಮ ಸ್ಯಾಮ್ ಬ್ರೋ ನಮ್ಗೆಲ್ಲ ಸ್ವೀಟ್ಸ್ ಏನಿಗೆ ಕೊಡ್ತಿರೋದಂದ್ರೆ ನಾವು ಲೇಟ್ ಆಗಿ ಬಂದ್ರಲ್ಲ 12 ಗಂಟೆ ಮನೆಗೆ, ಅದಕ್ಕಂತ ಕೊಟ್ರು. ಅದಾದ್ಮೇಲೆ ಎಲ್ಲರಿಗೂ ಬಾಯ್ ಅಂದಿ ಗೈಸ್. 3 ಗಂಟೆ ಆಗ್ಬಿಟ್ಟಿತ್ತು, ಗೇಮ್ ಆಡ್ತಾ ಗೊತ್ತಾಗಿಲ್ಲ ಟೈಮು. ಅದಾದ್ಮೇಲೆ ಮನೆಗೆ ರೀಚ್ ಆದೆ ಗೈಸ್. ಓಕೆ ಗೈಸ್, ಈ ಡೇ ಇಲ್ಲೇನ್ ಮಾಡೋಣ, ನೆಕ್ಸ್ಟ್ ಮಿನಿ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್. ಸಬ್ಸ್ಕ್ರೈಬ್ ಮಾಡ್ರಪ್ಪ.